ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹಿರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತುವಿನ ಅದ್ಭುತವಾದ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು. ಈ ಒಂದು ಕಾರ್ಯಕ್ರಮವನ್ನು ನೋಡಿ ನೀವು ಅನೇಕರು ಸ್ವಸ್ಥ ಹೊಂದಿದ್ದೀರಾ, ಬಿಡುಗಡೆ ಹೊಂದಿದ್ದೀರಾ ಎಂಬುದಾಗಿ ನಮಗೆ ಕರೆ ಮಾಡಿ, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ನಮಗೆ ಕರೆ ಮಾಡಿ ನೀವು ತಿಳಿಸಿದ್ದೀರಾ. ಇದಕ್ಕಾಗಿ ನಾನು ಕರ್ತನನ್ನು ಸ್ತುತಿಸುವನಾಗಿದ್ದೇನೆ. ಮಾತ್ರವಲ್ಲ, ನಿಮ್ಮ ಪ್ರಾರ್ಥನೆ ಮಾಡುವಂಥ ವಿಷಯಗಳ ಬಗ್ಗೆ ನಮಗೆ ತಿಳಿಸಿದ್ದೀರಾ. ನಾವು ಕರ್ತನ ಸಮ್ಮುಖದಲ್ಲಿ ಎಡೆಬಿಡದೆ ನಿಮ್ಮ ಕಾರ್ಯಗಳಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಪ್ರಿಯ ವೀಕ್ಷಕರೇ, ಈ ದಿನವೂ ಈ ಕಾರ್ಯಕ್ರಮವನ್ನು ನೀವು ಪ್ರಾರ್ಥನೆಯಿಂದ ನೋಡೋದಾದರೆ, ಇಂದು ಸ್ವಾಮಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಮನ್ನು ಸ್ಪರ್ಶಿಸಿ ನಿಮಗೆ ಒಂದು ಅದ್ಭುತವನ್ನು ಮಾಡುವನು ಎಂಬುದಾಗಿ ನಾನು ಕರ್ತನಲ್ಲಿ ನಂಬಿಕೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಿಮಗೆ ಅರ್ಪಿಸುತ್ತಿದ್ದೇನೆ. ಬನ್ನಿ ನಾವು ಕರ್ತನ ವಚನವನ್ನು ಧ್ಯಾನಿಸೋಣ. ಮತ್ತೇನ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡುವಾಗ, ಪರಲೋಕದ ದೇವದೂತನು ಯೋಸೇಫನೆಂಬ ಒಂದು ಭಕ್ತನಿಗೆ ದರ್ಶನವನ್ನು ಕೊಟ್ಟು, ನಿನಗೆ ಹುಟ್ಟುವಂಥ ಆ ಮಗುವಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡಬೇಕೆಂಬುದಾಗಿ ಈ ಒಂದು ವಾಕ್ಯವನ್ನು ಅಲ್ಲಿ ಬರೆಯಲ್ಪಟ್ಟಿದ್ದನ್ನು ನಾವು ನೋಡಬಹುದು. ಕರ್ತನಾದ ಯೇಸು ಕ್ರಿಸ್ತು ಈ ಲೋಕಕ್ಕೆ ಮನುಷ್ಯನಾಗಿ ಬರುವಾಗ ಆತನಿಗೆ ಹಲವಾರು ಹೆಸರುಗಳು ಪ್ರವಾದಿಗಳ ಮುಖಾಂತರವಾಗಿ ಕೊಡಲ್ಪಟ್ಟಿತ್ತು. ಅದರಲ್ಲಿ ಒಂದು ವಿಶೇಷವಾದ ಹೆಸರು ಇಮ್ಮಾನುವೇಲ್ ಎಂಬುದಾಗಿ. ಇಮ್ಮಾನುವೇಲ್ ಎಂದರೆ ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ ಅರ್ಥ, ಅಥವಾ ದೇವರು ನಮ್ಮ ಸಂಗಡ ವಾಸ ಮಾಡುವನು ಎಂಬುದಾಗಿ ಅರ್ಥ. ಹೌದು ಪ್ರಿಯರೇ, ದೇವರು ನಮ್ಮ ಸಂಗಡ ವಾಸ ಮಾಡುವಂಥ ದೇವರಾಗಿದ್ದಾನೆ. ಆತನು ಭೂಮಿ ಗಗನಗಳನ್ನು ಉಂಟು ಮಾಡಿದರು, ಪರಲೋಕವನ್ನು ಸೃಷ್ಟಿ ಮಾಡಿದರು. ಆತನ ವಾಸ ಮನುಷ್ಯರೊಂದಿಗೆ ಎಂಬುದಾಗಿ ಸತ್ಯವೇದವು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಕರ್ತನು ನನ್ನ ಜೊತೆಯಲ್ಲಿದ್ದಾನ, ಕರ್ತನು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾನ, ಕರ್ತನು ನನ್ನ ಕಣ್ಣೀರನ್ನು ಒರೆಸುತ್ತಾನ ಎಂಬ ಪ್ರಶ್ನೆ ಹಲವಾರು ಮಂದಿಯ ಹೃದಯದಲ್ಲಿ ಹುಟ್ಟುವುದನ್ನು ನಾವು ನೋಡುತ್ತೇವೆ. ಆ ಒಂದು ಪ್ರಶ್ನೆಗೆ ಸತ್ಯವೇದವು ಕೊಡುವಂಥ ಉತ್ತರವೇನು ಗೊತ್ತಾ? ನಿಜವಾಗಲೂ ಕರ್ತನು ನಮ್ಮ ಜೊತೆಯಲ್ಲಿ ಇದ್ದಾನೆ, ಆತನು ನಮ್ಮ ಸಂಗಡ ವಾಸ ಮಾಡುತ್ತಿದ್ದಾನೆ. ಆತನು ನಮ್ಮ ಸಂಗಡ ವಾಸ ಮಾಡೋದಾದರೆ ಆತನನ್ನು ನಾವು ಗ್ರಹಿಸೋದು ಯಾವಾಗ ಆತನ ಪ್ರಸನ್ನತೆಯನ್ನು ನಾವು ಗ್ರಹಿಸಬಹುದು ಎಂಬುದಾಗಿ ನಾವು ಧ್ಯಾನಿಸುವಾಗ, ಸತ್ಯವೇದವು ಕೊಡುವಂಥ ವಚನ ಏನು ಗೊತ್ತಾ? ವಾಗ್ದಾನ ಏನು ಗೊತ್ತಾ? ಆತನು ನಂಬುವವರ ಜೊತೆಯಲ್ಲಿ ಇದ್ದಾನೆ, ನಂಬುವವರು ಆತನನ್ನು ದೃಶ್ಯಿಸಲು ಸಾಧ್ಯವಾಗುತ್ತದೆ. ಇಬ್ರಾಯ 11:6 ಹೇಳುತ್ತದೆ, ಆತನ ಬಳಿ ಬರುವಂಥ ಪ್ರತಿಯೊಬ್ಬರು ಆತನು ಇದ್ದಾನೆ ಎಂದು, ಆತನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ನೀಡುತ್ತಾನೆಂದು ನಂಬಬೇಕು. ಪ್ರಿಯರೇ, ಈ ದಿನವನ್ನು ಕರ್ತನಾದ ಯೇಸು ಕ್ರಿಸ್ತುವನ್ನು ನಂಬುವುದಾದರೆ ನೀವು ಸ್ವಾಮಿಯ ಪ್ರಸನ್ನತೆಯನ್ನು ಗ್ರಹಿಸಲು ಸಾಧ್ಯ. ಇಮ್ಮಾನುವೇಲ್, ದೇವರು ನಮ್ಮ ಸಂಗಡ ಇದ್ದಾನೆ. ಯಾತಕ್ಕಾಗಿ ದೇವರು ನಮ್ಮ ಸಂಗಡ ಇದ್ದಾನೆ? ಸತ್ಯವೇದವು ಹೇಳುತ್ತದೆ, ಆತನು ನಮ್ಮ ಜೊತೆಯಲ್ಲಿರುವ ಕಾರಣವೇನೆಂದರೆ, ಮೊದಲನೇ ಕಾರಣ, ಆತನು ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ದೇವರಾಗಿದ್ದಾನೆ. ಯೋಹಾನ ಸುವಾರ್ತೆ 3:16 ಈ ವಾಕ್ಯಗಳು ಇಂತನ್ನುತ್ತದೆ, ಆತನು ನಮ್ಮ ಮೇಲೆ ಅಧಿಕವಾಗಿ ಶಾಶ್ವತವಾದ ಪ್ರೀತಿಯನ್ನು ಇಟ್ಟಿದ್ದಾನೆ. ಹೌದು ಪ್ರಿಯ ದೇವ ಜನರೇ, ಲೋಕವನ್ನು ಸೃಷ್ಟಿಸಿದಂಥ ದೇವರು, ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡಿದಂಥ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಆ ಪ್ರೀತಿಯಿಂದಲೇ ಆತನು ನಮ್ಮ ಜೊತೆಯಲ್ಲಿ ವಾಸ ಮಾಡುವಂಥ ದೇವರಾಗಿದ್ದಾರೆ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನೀವು ಸಹ ಹೃದಯದಲ್ಲಿ ಅಳುತ್ತಾ ಕೂತುಕೊಂಡಿರಬಹುದು, ನನ್ನನ್ನು ನಾನು ಎದುರು ನೋಡುವಷ್ಟು ಯಾರು ನನ್ನ ಮನೆಯಲ್ಲಿ ಪ್ರೀತಿ ಮಾಡುತ್ತಿಲ್ಲವಲ್ಲ, ನನ್ನ ಗಂಡನನ್ನು ಪ್ರೀತಿ ಮಾಡಬೇಕಾದ ರೀತಿಯಲ್ಲಿ ಪ್ರೀತಿ ಮಾಡ್ತಿಲ್ವಲ್ಲ, ನನ್ನ ಸ್ನೇಹಿತರು ಪ್ರೀತಿ ಮಾಡ್ತಿಲ್ವಲ್ಲ ಎಂಬುದಾಗಿ ನೀವು ಅಳುತ್ತಾ ಕೂತುಕೊಂಡಿರಬಹುದು. ಹೆದರಬೇಡಿರಿ, ಚಿಂತೆಗೊಳಗಾಗಬೇಡಿರಿ. ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುವಂಥ ದೇವರು ನಿಮ್ಮ ಸಂಗಡ ವಾಸವಾಗಿದ್ದಾರೆ ಪ್ರಿಯರೇ. ಅದು ಮಾತ್ರವಲ್ಲ, ಇಮ್ಮಾನುವೇಲ್, ದೇವನು ನಮ್ಮ ಜೊತೆಯಲ್ಲಿ ವಾಸವಾಗಿರಲು ಇನ್ನೊಂದು ಶ್ರೇಷ್ಠವಾದ ಒಂದು ಕಾರಣವೇನೆಂದರೆ, ಸತ್ಯವೇದ ಹೇಳುತ್ತದೆ, ನಮಗೆ ಸಹಾಯ ಮಾಡಲು ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ಈ ಲೋಕದಲ್ಲಿ ನಾವು ಎಷ್ಟೊಂದು ಸಮಸ್ಯೆಗಳನ್ನು,
ಎದುರಿಸಿ ಹೋಗುತ್ತಾ ಇದ್ದೀವಿ. ಎಷ್ಟೊಂದು ಬಾಧೆಗಳೊಳಗೆ ನಾವು ಹೋಗುತ್ತೇವೆ, ಎಷ್ಟೊಂದು ಕಣ್ಣೀರಿನ ಒಳಗೆ ನಾವು ಜೀವಿಸುತ್ತಾ ಇದ್ದೇವೆ. ಯಾರಾದರೂ ನಮಗೆ ಸಹಾಯ ಮಾಡುತ್ತಾರಾ ಎಂಬುದಾಗಿ ನಾವು ಎದುರು ನೋಡುವರಾಗಿದ್ದೇವೆ. ಆದರೆ ಲೋಕದಲ್ಲಿ ನಮಗೆ ಸಹಾಯವು ಸ್ವಲ್ಪ ದಿನಕ್ಕೆ ಮಾತ್ರ ಸಿಕ್ಕುತ್ತದೆ. ನಮ್ಮಲ್ಲಿ ಪ್ರಿಯವಾಗಿರೋರು ನಮಗೆ ಪೂರ್ಣ ರೀತಿಯಿಂದ ಸಹಾಯ ಮಾಡಲು ಅವರಲ್ಲಿ ಸಾಧ್ಯವಾಗುತ್ತಿಲ್ಲ. ಆದರೆ ನಮ್ಮನ್ನು ಸೃಷ್ಟಿ ಮಾಡುವಂಥ ದೇವರು ನಮಗೆ ಕೊಡುವಂಥ ವಾಗ್ದಾನವೇನು ಗೊತ್ತಾ? ನಾನು ನಿನ್ನ ಜೊತೆಯಲ್ಲಿ ಇದ್ದು ನಿನಗೆ ನಾನು ಸಹಾಯ ಮಾಡುವಂಥ ದೇವರಾಗಿದ್ದೀನಿ. ಹೌದು, ನಾವು ನಂಬಿರುವಂಥ ಯೇಸು ಸ್ವಾಮಿ ನಮಗೆ ಸಹಾಯ ಮಾಡುವಂಥ ದೇವರಾಗಿದ್ದಾನೆ. ನಿಮ್ಮ ಸಮಸ್ಯೆಗಳನ್ನು ಆತನು ಪರಿಹಾರ ಮಾಡುವಂಥ ದೇವರಾಗಿದ್ದಾನೆ. ನಿಮ್ಮ ರೋಗಗಳನ್ನು ಸ್ವಸ್ಥ ಮಾಡುವಂಥ ದೇವರಾಗಿ ಆತನಿದ್ದಾನೆ. ಆತನಿಂದ ಎಲ್ಲವೂ ಸಾಧ್ಯ. ಆತನಿಂದ ಯಾವುದು ಅಸಾಧ್ಯವಿಲ್ಲ. ಪ್ರಿಯರೇ, ಈ ದಿನವೂ ಕಣ್ಣೀರು ಬೇಡ, ಚಿಂತೆ ಬೇಡ. ಯೇಸುವನ್ನು ಸ್ವೀಕರಿಸಿರಿ. ಏಸಪ್ಪ ನನಗೆ ಸಹಾಯ ಮಾಡಿರಿ ಎಂಬುದಾಗಿ ನೀವು ಕರೆಯೋದಾದರೆ ನಿಮಗೆ ಸಹಾಯ ಮಾಡಲು ಆತನು ಶಕ್ತನಾಗಿದ್ದಾನೆ. ಹೌದು ಪ್ರಿಯರೇ, ಆತನು ನಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಮೂರನೇ ವಿಶೇಷವಾದ ಕಾರಣ, ಕರ್ತನು ದೇವನು ನಮ್ಮ ಜೊತೆಯಲ್ಲಿ ವಾಸ ಮಾಡಲು ಏನು ಕಾರಣ? ಸತ್ಯವೇದ ಹೇಳುತ್ತದೆ, ಆತನು ನಮಗೆ ಶಾಶ್ವತವಾದ ಜೀವನವನ್ನು ಕೊಡಲು ಬಯಸುತ್ತಾನೆ. ಯೋಹಾನ ಸುವಾರ್ತೆ 3:16 ಇಂತನ್ನುತ್ತೆ, ಆತನ ಮೇಲೆ ನಂಬಿಕೆ ಇಟ್ಟವರು ನಶಿಸಿ ಹೋಗದಂತೆ ಶಾಶ್ವತವಾಗಿ ಬದುಕಬೇಕೆಂಬುದಾಗಿ ಆತನು ಈ ಲೋಕಕ್ಕೆ ತನ್ನನ್ನೇ ಕೊಟ್ಟನೆಂಬುದಾಗಿ. ಹೌದು ಪ್ರಿಯರೇ, ಸ್ವಾಮಿ ನಮಗೆ ಶಾಶ್ವತವಾದ ಬದುಕನ್ನು ಕೊಡಲು ಇಷ್ಟಪಡುತ್ತಾನೆ. ನಾವೆಲ್ಲರೂ ನಿತ್ಯ ಜೀವನವನ್ನು ಪಡೆದುಕೊಳ್ಳಲು ಕರ್ತನು ಬಯಸುತ್ತಾನೆ. ಈ ಲೋಕದಲ್ಲಿ ಮೇಲಿನ ಜಾತಿಯವರಾಗಿರಲಿ, ಕೀಳಿನ ಜಾತಿಯಾಗಿರಲಿ, ಓದಿದವರಾಗಿರಲಿ, ಓದದೇ ಇರುವವರಾಗಿರಲಿ, ಹಣವಂತರಾಗಿರಲಿ, ಬಡವರಾಗಿರಲಿ, ಒಂದಿನ ಈ ಲೋಕವನ್ನು ನಾವು ಬಿಟ್ಟು ಹೋಗಬೇಕಾಗಿದೆ. ಈ ಲೋಕದಲ್ಲಿ ನಾವು ಯಾರೂ ಶಾಶ್ವತವಾಗಿ ಇರುವುದು ಸಾಧ್ಯವೇ ಇಲ್ಲ. ಜನನ ಬಂದ ಕೂಡಲೇ ಮರಣವು ನಮಗೆ ನೇಮಿಸಲ್ಪಟ್ಟಿದೆ. ಆದರೆ ಮರಣವನ್ನು ವಿಜಯವಾಗಿ ಜಯಿಸಬೇಕಾದರೆ ನಾವು ಕರ್ತನಾದ ಯೇಸು ಕ್ರಿಸ್ತುವನ್ನು ನಂಬುವಾಗ ಮಾತ್ರ ಆತನು ನಮಗೆ ನಿತ್ಯ ಜೀವವನ್ನು ಕೊಡಲಿದ್ದಾನೆ. ಪ್ರಿಯರೇ, ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಹಲವಾರು ನಾವು ಕಾರ್ಯಗಳನ್ನು ಮಾಡಿ ಹಬ್ಬಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುತ್ತಾ ಇರ್ತೀವಿ. ಈ ಕ್ರಿಸ್ಮಸನ್ನು ಆಚರಿಸಲು ಎಷ್ಟೊಂದು ಪ್ರಯತ್ನಗಳು ನಾವು ತೆಗೆಯುವವರಾಗಿದ್ದೇವೆ. ಆದರೆ ಕರ್ತನಾದ ಯೇಸು ಕ್ರಿಸ್ತುವಿನ ಮೇಲೆ ನಾವು ಸರಿಯಾದ ರೀತಿಯಲ್ಲಿ ನಂಬಿಕೆ ಇಡದೆ, ಕರ್ತನಾದ ಯೇಸು ಕ್ರಿಸ್ತುವಿನ ಮೇಲೆ ನಂಬಿಕೆ ನಮ್ಮ ಹೃದಯದಲ್ಲಿ ಹುಟ್ಟದೆ ನಾವು ಈ ಹಬ್ಬವನ್ನು ಆಚರಿಸುವುದಾದರೆ ನಾವು ವ್ಯರ್ಥವಾದ ಜೀವನವನ್ನು ನಾವು ಜೀವಿಸುತ್ತಾ ಇದ್ದೇವೆ. ಪ್ರಿಯರೇ, ಈ ದಿನ ಸ್ವಾಮಿ ನಿಮ್ಮನ್ನು ಕರೆಯುತ್ತಿದ್ದಾನೆ. ಬನ್ನಿರಿ, ಆತನನ್ನು ಸ್ವೀಕರಿಸಿರಿ. ಆತ ನಿಮಗೆ ಕೊಡುವಂಥ ಒಂದು ಆಹ್ವಾನವೇನೆಂದರೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಪ್ರೀತಿಯು ಶಾಶ್ವತವಾದ ಪ್ರೀತಿಯು, ಯಾವ ಕಾಲದಲ್ಲೂ ಆ ಪ್ರೀತಿಯು ಬದಲದೇ ಇರುತ್ತದೆ. ಬನ್ನಿರಿ, ನನ್ನನ್ನು ನಂಬಿರಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆ. ನನ್ನನ್ನು ನಂಬಿರಿ, ನಾನು ನಿಮಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಎಂಬುದಾಗಿ ಸ್ವಾಮಿ ನಿಮ್ಮನ್ನು ಕರೆಯುತ್ತಿದ್ದಾನೆ. ಪ್ರಿಯರೇ, ಬನ್ನಿರಿ, ನನ್ನ ಜೊತೆಯಲ್ಲಿ ವಿಶ್ವಾಸದಿಂದ ಈಗ ಮೊಣಕಾಲೂರಿ ಪ್ರಾರ್ಥನೆ ಮಾಡಲು ಸಿದ್ಧವಾಗಿದ್ದೀರಾ? ನಿಮ್ಮ ಪಕ್ಕದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈಗ ನಿಂತಿದ್ದಾನೆ. ನಿಮ್ಮನ್ನು ಮುಟ್ಟುವುದನ್ನು ನನ್ನ ಆತ್ಮದಲ್ಲಿ ಗ್ರಹಿಸಿ ನೋಡುತ್ತಾ ಇದ್ದೇನೆ. ಕಣ್ಣುಗಳನ್ನು ಮುಚ್ಚಿ ವಿಶ್ವಾಸದಿಂದ ಪ್ರಾರ್ಥಿಸೋಣ. ಬನ್ನಿರಿ, ಸ್ವಾಮಿ ನಿನಗೆ ಸ್ತೋತ್ರವಾಗಲಿ ಅಪ್ಪ, ಸ್ತೋತ್ರವಾಗಲಿ ಸ್ವಾಮಿ. ಈ ಒಂದು ಕಾರ್ಯಕ್ರಮವನ್ನು ನೋಡುತ್ತಿರುವಂಥ ಪ್ರತಿಯೊಬ್ಬರನ್ನು ಸ್ವಾಮಿ ಈಗಲೇ ನೀನು ಮುಟ್ಟುತ್ತಿರುವುದಕ್ಕಾಗಿ ಕೋಟಾಕೋಟಿ ಸ್ತೋತ್ರಗಳು ಸ್ವಾಮಿ. ವಿಶೇಷವಾಗಿ ರೋಗದಲ್ಲಿ ಸ್ವಾಮಿ ಕಷ್ಟಪಡುತ್ತಿರುವಂಥ ಒಬ್ಬೊಬ್ಬರನ್ನು ಸ್ವಾಮಿ ಈಗಲೇ ನಿಮ್ಮ ಹಸ್ತವು ಸ್ವಾಮಿ, ನಿಮ್ಮ ಗಾಯವುಳ್ಳ ಕರವು ಸ್ವಾಮಿ ಮುಟ್ಟುವುದಕ್ಕಾಗಿ ಸ್ತೋತ್ರ. ಕಣ್ ದೃಷ್ಟಿಯನ್ನು ಕಳ್ಕೊಂಡಿರುವವರಿಗೆ ಕಣ್ ದೃಷ್ಟಿಯನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಡಯಾಬಿಟಿಕ್ಸ್ ನಿಮಿತ್ತವಾಗಿ ಕಣ್ ದೃಷ್ಟಿಯನ್ನು ಕಳೆದುಕೊಂಡಿರುವವರಿಗೆ ಕಣ್ ದೃಷ್ಟಿಯನ್ನು ಕೊಡೋದಕ್ಕಾಗಿ ಸ್ತೋತ್ರ. ಕಿಡ್ನಿಗಳನ್ನು ಸ್ವಾಮಿ ಸ್ವಸ್ಥ ಮಾಡೋದಕ್ಕಾಗಿ ಸ್ತೋತ್ರ. ಲಿವರ್ಗಳನ್ನು ಸ್ವಸ್ಥ ಮಾಡೋದಕ್ಕಾಗಿ ಸ್ತೋತ್ರ. ಹೃದಯದಲ್ಲಿ ಇರುವಂತಾಗಿರುವಂಥ ನೋವುಗಳನ್ನು ಸ್ವಸ್ಥ ಮಾಡೋದಕ್ಕಾಗಿ ಸ್ತೋತ್ರ. ಆಸ್ತಮಾವನ್ನು ಸ್ವಸ್ಥ ಮಾಡೋದಕ್ಕಾಗಿ ಸ್ತೋತ್ರ. ಆರ್ಥೈಟಿಸನ್ನು ಸ್ವಸ್ಥ ಮಾಡೋದಕ್ಕಾಗಿ ಸ್ತೋತ್ರ. ಈಗಲೇ ಕ್ಯಾನ್ಸರ್ ಗಡ್ಡೆಗಳು ಯೇಸುವಿನ ನಾಮದಲ್ಲಿ ಸ್ವಸ್ಥವಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ವಾಮಿ, ಕುಟುಂಬದಲ್ಲಿ ಇರುವಂಥ ಜಗಳಗಳು, ಕುಟುಂಬದಲ್ಲಿರುವಂಥ ಸಾಲದ ಸಮಸ್ಯೆಗಳು, ಕುಟುಂಬದಲ್ಲಿರುವಂಥ ನಾನಾ ರೀತಿಯಾದ ತೊಂದರೆಗಳನ್ನು ನೀಗಿಸಲು ಸ್ವಾಮಿ ಈಗಲೇ ನಿನ್ನ ಅದ್ಭುತವನ್ನು ಮಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಗಂಡ ಸ್ವಾಮಿ ಅಥವಾ ಹೆಂಡತಿ ಕುಟುಂಬವನ್ನು ಬಿಟ್ಟು ಹೋಗಿರುವಂಥವರನ್ನು ಸ್ವಾಮಿ ಮತ್ತೆ ಸ್ವಾಮಿ ಅವರನ್ನು ಒಂದಾಗಿ ಸೇರಿಸೋದಕ್ಕಾಗಿ ಸ್ತೋತ್ರ. ಮಗು ಇಲ್ಲದವರಿಗೆ ಸ್ವಾಮಿ ಮಗುವಿನ ಆಶೀರ್ವಾದವನ್ನು ಈ ತಿಂಗಳೇ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ.
ಒಬ್ಬೊಬ್ಬರಿಗೆ ಅದ್ಭುತಗಳನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಕರಗಳಲ್ಲಿ ಅವರನ್ನು ಒಪ್ಪಿಸಿಕೊಡುತ್ತೇನೆ. ಅದ್ಭುತಗಳನ್ನು ಮಾಡಿದ್ದಕ್ಕಾಗಿ ಕೋಟಿ ಸ್ತೋತ್ರಗಳು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಕೃಷ್ಣ ಎಂಬ ಒಂದು ವ್ಯಕ್ತಿಯನ್ನು ನಾನು ನೋಡುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ನೀವು ನೋಡುತ್ತಿದ್ದೀರಾ. ಕರ್ತನಾದ ಯೇಸು ಕ್ರಿಸ್ತ ನಿಮ್ಮನ್ನು ಮುಟ್ಟುತ್ತಿದ್ದಾರೆ. ನಿಮ್ಮ ಸಾಲದ ಸಮಸ್ಯೆಗಳು ಬದಲಾಗುತ್ತದೆ. ಬ್ರದರ್ ಕೃಷ್ಣ ಕರ್ತರು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. ಆಶೀರ್ವಾದಗಳನ್ನು ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳಿರಿ. ಮೇರಿ ಕರ್ತನ ಕರಗಳು ನಿಮ್ಮ ಮೇಲೆ ಇಳಿದು ಬರುತ್ತಿದೆ. ಡಯಾಬಿಟಿಕ್ಸಿಂದ ನೀವು ನರಳುತ್ತಿದ್ದೀರಾ, ಕರ್ತನ ಕರಗಳು ನಿಮ್ಮ ಮೇಲೆ ಬರುತ್ತಿದೆ. ಕರ್ತನ ನಿಮಗೆ ಹೊಸ ಬಲವನ್ನು ನೀಡುತ್ತಿದ್ದಾನೆ. ಮೇರಿ, ಯೋಸೇಫ್ ಕರ್ತನು ನಿಮ್ಮನ್ನು ಮುಟ್ಟುತ್ತಾ ಇದ್ದಾರೆ. ಯುವರ್ ನೇಮ್ ಇಸ್ ಜೋಸಫ್, ನಿಮ್ಮ ಹೆಸರು ಯೋಸೇಫ್. ಕರ್ತನು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. ನೀವು ಚಿಕ್ಕ ಬಿಸ್ನೆಸ್ಸನ್ನು ಮಾಡುತ್ತಿದ್ದೀರಾ. ಕರ್ತ ನಿಮ್ಮ ಅದ್ಭುತವಾಗಿ ನಿಮ್ಮ ಬಿಸ್ನೆಸ್ಸನ್ನು ನಡೆಸಲು ಕರ್ತ ನಿಮಗೆ ಸಹಾಯ ಮಾಡುತ್ತಿದ್ದಾನೆ. ಅನೇಕರಿಗೆ ಈಗಲೇ ಸ್ವಸ್ಥತೆ ಉಂಟಾಗಿದೆ. ಅನೇಕರಿಗೆ ಒಂದು ಸಹೋದರಿ ಡಯಾಬಿಟಿಕ್ಸ್ ನಿಮಿತ್ತವಾಗಿ ನಿಮ್ಮ ಕಣ್ಣು ದೃಷ್ಟಿಯನ್ನು ನೀವು ಕಳ್ಕೊಂಡಿದ್ದೀರಾ, ಕಡಿಮೆ ಆಗಿದೆ ನಿಮ್ಮ ಕಣ್ಣು ದೃಷ್ಟಿ. ಆದರೆ ಸ್ವಾಮಿ ಇವಾಗ ನಿಮ್ಮನ್ನು ಸ್ಪರ್ಶಿಸಿ ನಿಮಗೆ ಕಣ್ಣು ದೃಷ್ಟಿಯನ್ನು ಕೊಡ್ತಿದ್ದಾರೆ. ನೀವು ಇದನ್ನು ಪಡೆದುಕೊಳ್ಳಿ ಯೇಸುವಿನ ನಾಮದಲ್ಲಿ. ಪ್ರಿಯ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ನೀವು ಇಂದು ಅದ್ಭುತಗಳನ್ನು ಹೊಂದಿಕೊಂಡಿದ್ದೀರಾ ಎಂಬುದಾಗಿ ನಾನು ಕರ್ತನಲ್ಲಿ ನಂಬುತ್ತೇನೆ. ನೀವು ಪಡೆದಂಥ ಅದ್ಭುತಗಳನ್ನು ನಮಗೆ ತಿಳಿಸಲ್ಪಡಿಸಿರಿ. ನಾವು ಸೇರಿ ಕರ್ತನನ್ನು ಮಹಿಮೆ ಪಡಿಸೋಣ. ಮಾತ್ರವಲ್ಲ, ನಿಮಗೆ ಪ್ರಾರ್ಥನೆ ಮಾಡಬೇಕಾದ್ರೆ ನಮಗೆ ಕರೆ ಮಾಡಿರಿ. ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ, ನನಗೆ ಕರೆ ಮಾಡಲು ಸಾಧ್ಯವಿಲ್ಲ ಅಂತ ಎಣಿಸೋದಾದರೆ ನೀವು ಮಿಸ್ ಕಾಲನ್ನು ಕೊಡ್ರಿ ಸಾಕು. ನಾವು ನಿಮಗೆ ಫೋನ್ ಮಾಡಿ ನಿಮಗಾಗಿ ಪ್ರಾರ್ಥಿಸಲು ನಾನು ನನ್ನ ಸೇವಕರು ಆತುರದಿಂದ ಕಾಯುತ್ತಾ ಇದ್ದೇವೆ. ಸೋಮವಾರದಿಂದ ಶುಕ್ರವಾರ ತನಕ ಬೆಳಗ್ಗೆ 10ರಿಂದ ಸಾಯಂಕಾಲ 5ರವರೆಗೂ ನಾವು ನಿಮಗಾಗಿ ಪ್ರಾರ್ಥನೆ ಸೇವೆಯನ್ನು ಮಾಡಲು ಸಿದ್ಧವಾಗಿದ್ದೇವೆ ಪ್ರಿಯರೇ. ಆದ್ದರಿಂದ ನೀವು ನಮಗೆ ಫೋನ್ ಮಾಡಿ, ನಾವು ನಿಮಗಾಗಿ ಪ್ರಾರ್ಥಿಸಲು ಸಿದ್ಧವಾಗಿದ್ದೇವೆ. ಮಾತ್ರವಲ್ಲ, ಒಂದು ವಿಶೇಷವಾದ ಒಂದು ಕಾರ್ಯದ ಬಗ್ಗೆ ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಮೈಸೂರು ಪಟ್ಟಣದಲ್ಲಿ ಒಂದು ಅದ್ಭುತ ಬಿಡುಗಡೆ ಕೂಟವನ್ನು ನಾವು ಸಿದ್ಧಪಡಿಸಿದ್ದೇವೆ. ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಲು ನಾವು ಕುಟುಂಬ ಸಹಿತವಾಗಿ ಮತ್ತು ನನ್ನ ಜೊತೆಯಲ್ಲಿ ಹಲವಾರು ಸೇವಕರು ಬಂದು ನಿಮಗೆ ಸೇವೆ ಮಾಡಲಿದ್ದೇವೆ. ಬನ್ನಿರಿ, ನೀವು ಬಂದು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ನಿಮಗಾಗಿ ನಾವು ಕಣ್ಣೀರಿನಿಂದ ಪ್ರಾರ್ಥಿಸಲು ಸಿದ್ಧವಾಗಿದ್ದೇವೆ. ಮಾತ್ರವಲ್ಲ, ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಂಥ ಎಲ್ಲರಿಗೂ ನನ್ನ ಕುಟುಂಬದ ಪರವಾಗಿಯೂ ಅಡೋನಾಯ್ ಸೇವೆಯ ಪರವಾಗಿಯೂ ಶುಭಾಶಯಗಳನ್ನು ಹೇಳುವಂತರಾಗಿದ್ದೇವೆ. ಪ್ರಿಯರೇ, ಈ ಒಂದು ಕಾರ್ಯಕ್ರಮವನ್ನು ಲಕ್ಷಾನುಗಟ್ಟಲೆ ಮಕ್ಕಳು ನೋಡುತ್ತಿದ್ದಾರೆ. ಅವರೆಲ್ಲರೂ ಆಶೀರ್ವಾದ ಪಡ್ಕೊಳ್ಬೇಕೆಂಬುದೇ ನಮ್ಮ ಬಯಕೆ. ನೀವು ಯಾಕೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಧನ ಸಹಾಯವನ್ನು ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಬಾರದು? ಯೋಚಿಸಿರಿ. ಪವಿತ್ರಾತ್ಮರು ನಿಮ್ಮನ್ನು ಪ್ರೇರೇಪಿಸುವುದಾದರೆ ನಮಗೆ ಸಹಾಯ ಮಾಡಿರಿ. ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ನಾವು ಹಲವಾರು ಜನರ ಕಣ್ಣೀರನ್ನು ಒರೆಸೋಕ್ಕೆ ಅದು ನಮಗೆ ಸಹಾಯವಾಗಿರುತ್ತದೆ. ಪ್ರಿಯರೇ, ಕರ್ತನ ಕೃಪೆಯು ಇಂದು ಅದ್ಭುತವಾಗಿ ನಿಮ್ಮ ಮೇಲೆ ಇಳಿದಿರುವುದನ್ನು ನನ್ನ ಆತ್ಮದಲ್ಲಿ ಗ್ರಹಿಸುತ್ತೇನೆ. ಕರ್ತನ ನಿಮ್ಮನ್ನು ಶಾಶ್ವತವಾಗಿ ಆಶೀರ್ವದಿಸಲಿ. ಆಮೇನ್, ಆಮೇನ್. Dear viewers, thank you for watching this program. If you would like to inform your prayer points or share your testimonies or even been led by the Spirit to support this program, contact us. Our address: Adonai International Ministries, number 365, second floor, above Apollo Medical Shop, Police Station Road, Vivek Nagar, Bangalore 560047. You can even contact our number 8884393977, or even you can mail us on our email ID pastor.santoshprabhu@gmail.com. If you are in city of Bangalore, come and join us in our anointed services every Sunday 7 a.m. Kannada service, 8:30 a.m. Tamil service, 11:30 a.m. English service. If you have been blessed through this program, please inform us your testimonies and do watch this program regularly, same time, same day, same channel, following week. May the living God bless you. Amen. Amen.